ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಬದಿಯಲ್ಲಿನ ಅನಧಿಕೃತ ಪೆಟ್ಟಿಗೆ ಅಂಗಡಿ, ಬೀದಿ ಬದಿ ವ್ಯಾಪಾರಿಗಳ ಶೆಡ್ಗಳ ತೆರವಿಗೆ ಮುಂದಾದ ಪಟ್ಟಣ ಪಂಚಾಯಿತಿ ಆಡಳಿತ. ಕಳೆದ ಶನಿವಾರ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರು ಚರ್ಚಿಸಿರುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಪಟ್ಟಣ ಪಂಚಾಯಿತಿ ಆಡಳಿತ ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ಪತ್ರ ಬರೆಯಲಾಗಿದೆ. ಈ ಕುರಿತು ನ್ಯೂಸ್ 5 ಸುದ್ದಿ ವಾಹಿನಿಗೆ ಮಾಹಿತಿ ನೀಡಿದ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಅವರು, ಸಾರ್ವಜನಿಕರ ಒತ್ತಾಯದ ಮೇರೆಗೆ ಸಂತೇಮರೂರು ಸರ್ಕಲ್ನಲ್ಲಿ ಖಾಸಗಿ ವ್ಯಕ್ತಿ ಓರ್ವನಿಗೆ ಹಾಲಿನ ಬೂತ್ ತೆರೆಯಲು ಅನುಮತಿ ನೀಡಲಾಗಿತ್ತು. ಇದಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಅನುಮತಿ ಹಿಂಪಡೆಯಲಾಗಿದೆ. ಕೆಡಿಪಿ ಸಭೆಯಲ್ಲೂ ಕೂಡ ವಿಷಯ ಪ್ರಸ್ತಾಪಿಸಲಾಗಿದೆ. ಪಟ್ಟಣದ ರಸ್ತೆಗಳ ಅಕ್ಕಪಕ್ಕದಲ್ಲಿ ಪೆಟ್ಟಿಗೆ ಅಂಗಡಿ ತೆರೆಯಲು ನಿಬಂಧನೆಗಳನ್ನು ಒಳಪಟ್ಟು ಪರವಾನಗಿ ನೀಡಲಾಗಿದೆ. ಇಂತಹ ಪರವಾನಗಿಗಳನ್ನು ರದ್ದುಪಡಿಸುವ ಮತ್ತು ವಾಪಸ್ ಪಡೆಯುವ ಅಧಿಕಾರ ಪಟ್ಟಣ ಪಂಚಾಯಿತಿಗೆ ಇದೆ. ಈಗಾಗಲೇ ಪರವಾನಗಿ ಪಡೆದು ಅಧಿಕೃತ ಮತ್ತು ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿರುವುದು ಕಂಡುಬಂದಿದೆ. ರಸ್ತೆ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವ ಇಂತಹ ಪೆಟ್ಟಿಗೆ ಅಂಗಡಿಗಳ ಸರ್ವೆ ಕಾರ್ಯ ಕೈಗೊಂಡು ತೆರವುಗೊಳಿಸುವ ಕ್ರಮವನ್ನು ಪಟ್ಟಣ ಪಂಚಾಯಿತಿಗೆ ನೀಡಬೇಕೆಂದು ಇಂಜಿನಿಯರ್ ಅವರನ್ನು ಕೋರಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ದಿನಾಂಕ 31/5/2025ರಂದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಾದ ಪಿಡಬ್ಲ್ಯೂಡಿ ರಸ್ತೆ ಇರ್ಬೋದು, ರಸ್ತೆಗಳಲ್ಲಿ ಅನಧಿಕೃತವಾಗಿ ಇಟ್ಟಿರ್ತಕ್ಕಂಥ ಕೆಲವು ಪೆಟ್ಟಿಗೆ ಅಂಗಡಿಗಳನ್ನು ಸಾರ್ವಜನಿಕರಿಗೆ ಓಡಾಟಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಅನಾನುಕೂಲ ಆಗ್ತಕ್ಕಂಥ ಕೆಲವು ಪೆಟ್ಟಿಗೆ ಅಂಗಡಿ ಇದ್ದಾವೆ. ಇವನ್ನೆಲ್ಲ ತೆರವುಗೊಳಿಸಿ ಯಾಕೆ ಅನುಮತಿ ಕೊಡ್ತೀರಂತ ಪ್ರಶ್ನೆ ಮಾಡೋದಕ್ಕೆ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಯಾವುದೋ ಅನಧಿಕೃತವಾಗಿ ಕೊಟ್ಟಿರ್ತೀವಿ ಅವನ್ನೆಲ್ಲ ತೆರವುಗೊಳಿಸೋಕ್ಕೆ, ಹಾಗೂ ಅಧಿಕೃತವಾಗಿ ಕೊಟ್ಟಿರೋದು ಕೂಡ ಅವು ಅಧಿಕೃತ ಅಂದರೆ ಪರವಾನಗಿ ಕೊಟ್ಟಿದ್ದೀವಿ, ಆದರೆ ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿ ಮಾತ್ರ ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ಯಾವ ಥರ ತೊಂದರೆ ಬಂದಾಗ, ವಾಹನ ಸಂಚಾರಕ್ಕೆ ಯಾವ ಥರ ತೊಂದರೆ ಬಂದಾಗ ತೆರವುಗೊಳಿಸಬೇಕಂತ ಒಂದು ಷರತ್ತನ್ನು ವಿಧಿಸಿ ಈಗಿಂದ ಎಲ್ಲ ನೀಡುತ್ತಾರೆ. ಅಂಥ ಪೆಟ್ಟಿಗೆ ಅಂಗಡಿಗಳನ್ನು ಕೂಡ ಪಿಡಬ್ಲ್ಯೂಡಿ ಇಲಾಖೆಯಿಂದ ತೆರವುಗೊಳಿಸಬೇಕು ತಕ್ಷಣವೇ, ಹಾಗೂ ಮತ್ತು ವಾಹನ ಸಂಚಾರಕ್ಕೆ ಸಾರ್ವಜನಿಕ ಅನುಕೂಲಕ್ಕೆ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ನಿಟ್ಟಿನಲ್ಲಿ ಕೇಳ್ಕೊತೀವಿ. ನಮ್ಮ ಪಟ್ಟಣ ಪಂಚಾಯತಿಯಿಂದ ಸಾರ್ವಜನಿಕರಿಗೆ ಓಡಾಡಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇಂಟರ್ಲಾಕ್ಗಳನ್ನು ಅಳವಡಿಸಿ ಸಾರ್ವಜನಿಕ ಓಡಾಟಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ. ಆದರೆ ಕೆಲವು ಬೀದಿ ಬದಿ ವ್ಯಾಪಾರಿಗಳಾಗಲಿ, ಆಮೇಲೆ ಕೆಲವೊಂದು ಬೇರೆ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ವೆಹಿಕಲ್ಗಳಾಗಲಿ ಆ ಸದರಿ ಇಂಟರ್ಲಾಕ್ನ ಮೇಲೇ ಪಾರ್ಕಿಂಗ್ ಮಾಡೋದು ಕಾರಣ ಸಾರ್ವಜನಿಕರಿಗೂ ಕೂಡ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯವರು ಕೂಡ ಈ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಅವುಗಳನ್ನು ತೆರವುಗೊಳಿಸೋಕ್ಕೆ, ಹಾಗೂ ಅಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಸ್ವಯಂಪ್ರೇರಿತವಾಗಿ ತಮ್ಮ ಶೆಡ್ಗಳನ್ನು ತೆರವುಗೊಳಿಸಿ ಸಾರ್ವಜನಿಕ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕಂತ ಕೂಡ ಈಗ ತಮ್ಮ ಮೂಲಕ ಕೇಳಿಕೊಡ್ತೀವಿ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮಾತನಾಡಿ, ಸಾಮಾನ್ಯ ಸಭೆಯ ನಿರ್ಣಯದಂತೆ ಸಂತೇಮರೂರು ಸರ್ಕಲ್ನಲ್ಲಿ ಹಾಲಿನ ಬೂತ್ ತೆರೆಯಲು ಅನುಮತಿ ನೀಡಲಾಗಿತ್ತು. ಅಲ್ಲಿನ ಸಾರ್ವಜನಿಕರ ವಿರೋಧದ ನಡುವೆ ಕೆಲಸ ಸ್ಥಗಿತಗೊಂಡಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿ ಸಂಪರ್ಕ ರಸ್ತೆಗಳು ಇದ್ದು, ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಕೆಲವರು ವಾಣಿಜ್ಯ ಮಳಿಗೆಗಳ ಮುಂಭಾಗ ಟಿಸಿ ಸಣ್ಣ ಗೂಡಂಗಡಿಗಳನ್ನು ನಿರ್ಮಿಸಿಕೊಂಡಿರುವುದು ಕಂಡುಬಂದಿದೆ. ಇಂತಹವುಗಳನ್ನು ಸಹ ತೆರವುಗೊಳಿಸುವ ಸಲುವಾಗಿ ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ಪತ್ರ ಬರೆಯಲಾಗಿದೆ. ಅವರು ಕ್ರಮ ಕೈಗೊಂಡಿರುವ ಕುರಿತು ಪಟ್ಟಣ ಪಂಚಾಯಿತಿಗೆ ಮಾಹಿತಿ ಸಲ್ಲಿಸಬೇಕಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾವು ಸಂತೇಮರೂರು ಸರ್ಕಲ್ ಅಲ್ಲಿ ಒಂದು ನಂದಿನಿ ಬೂತ್ ಇಡಲು ಅವಕಾಶ ಮಾಡಿಕೊಟ್ಟು ನಮ್ಮ ಸಾಮಾನ್ಯ ಸಭೆಯಲ್ಲಿ ವಿಷಯ ಚರ್ಚೆಗೆ ಬಂದು, ನಂದಿನಿ ಬೂತ್ ಎಲ್ಲಾ ಕಡೆನೂ ಪಟ್ಟಣದ ಎಲ್ಲಾ ಕಡೆನೂ ಸಾರ್ವಜನಿಕ ರಸ್ತೆಗಳಲ್ಲಿ ಪಿಡಬ್ಲ್ಯೂಡಿ ಜಾಗದಲ್ಲಿ ಸ್ವಲ್ಪ 10x10 ಜಾಗ ಕೊಟ್ಟು ನಂದಿನಿ ಬೂತ್ ಮಾಡೋಣ ಅಂತ ಹೇಳಿ ಒಂದು ಪರ್ಮಿಷನ್ ಕೊಟ್ಟಿದ್ವಿ ಸಾಮಾನ್ಯ ಸಭೆಯಲ್ಲಿ. ಅದನ್ನ ಕೆಲವು ದೊಡ್ಡ ಇಶ್ಯೂ ಮಾಡಿ ಪಿಡಬ್ಲ್ಯೂಡಿ ಜಾಗದಲ್ಲಿ ನಂದಿನಿ ಬೂತ್ ನ ಇಡಲು ಅವಕಾಶ ಮಾಡಿಕೊಡದೇ ಇರುವ ವಿಚಾರ ಮತ್ತೆ ಶಾಸಕರ ಮೌಖಿಕ ಆದೇಶದ ಮೇರೆಗೆ ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂತೆ ಅರ್ಕಲಗೂಡಿನಲ್ಲಿ ರಸ್ತೆ ಬದಿಯಲ್ಲಿರುವ ಪ್ರತಿಯೊಂದು ಅನಧಿಕೃತ ಪೆಟ್ಟಿಗೆ ಅಂಗಡಿಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳು, ಕೆಲವು ಗಣ್ಯ ವ್ಯಕ್ತಿಗಳು ತಮಗೆ ಬೇಕಾದ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕೊಂಡಿದ್ದಾರೆ ರಸ್ತೆ ಬದಿಯಲ್ಲಿ. ಅವನ್ನೆಲ್ಲ ಈ ಕೂಡಲೇ ನಾವು ಪಿಡಬ್ಲ್ಯೂಡಿಗೆ ಇವತ್ತು ಚೀಫ್ ಆಫೀಸರ್ ಬಂದ ತಕ್ಷಣ ಲೆಟರ್ ಬರೆದು ಇವನ್ನ ಇಮಿಡಿಯೇಟ್ ತೆರವು ಮಾಡಬೇಕು ಅಂತ ಹೇಳಿ ಪಿಡಬ್ಲ್ಯೂಡಿಗೆ ಲೆಟರ್ ಹಾಕಿದ್ವಿ. ಅದರಂತೆ ಪಿಡಬ್ಲ್ಯೂಡಿ ಎಡಬ್ಲ್ಯೂ ಆದಂತ ಮೇಡಮ್ ಅವರು ಆದಷ್ಟು ಬೇಗ ತುರ್ತಾಗಿ ಇದನ್ನ ಕ್ರಮ ಕೈಗೊಂಡು ಅನಧಿಕೃತ ಪೆಟ್ಟಿಗೆ ಅಂಗಡಿಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳನ್ನ ತೆರವು ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಕೇಳ್ಕೊತೀವಿ. ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದ ಶಾಸಕರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆ. ಸುಂದರವಾದ ಅರ್ಕಲ್ಗೋಡು ಮಾಡಲು ಶಾಸಕರು ಕೈ ಜೋಡಿಸಿರುತ್ತಾರೆ. ಅವರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಪಟ್ಟಣ ಪಂಚಾಯಿತಿಯಿಂದ.